ಸುಧಾಕರ್ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಜನ ಪ್ಯಾನಿಕ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏನಾದರೂ ಮೋಸ್ಟ್ಲಿ ಆರೋಗ್ಯ ಇಲಾಖೆ ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದು. ಜನ ಪ್ಯಾನಿಕ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ನಾನು ಆರೋಗ್ಯ ಸಚಿವನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. 2006-8ರಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಅದರಿಂದ ಜನ ಪ್ಯಾನಿಕ್ ಆಗೋದು ಇದು ರಾಜ್ಯದ ದೃಷ್ಟಿಯಿಂದ ಜನ ಪ್ಯಾನಿಕ್ ಆಗೋದು ಬೇಡ. ಆದರೆ ಯಾವುದೇ ವೈರಸ್ಸನ್ನು ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಅದರ ಆಳ ಉದ್ದ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಹೇಳ್ತಾರೆ ಈ ವೈರಸ್ ಅನ್ನೋದು ಭಾಳ ಒಂದು ಮರಣಾಂತಿಕವಾದಂಥ ಒಂದು ವೈರಸ್. ಅದರ ಉದ್ದ ಅಗಲ ಹೆಂಗೆ ಎಕ್ಸ್ಪ್ಯಾಂಡ್ ಆಗ್ತೈತೆ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ಆ ದೃಷ್ಟಿಯಿಂದ ಹಿಂದೆ ಚೈನಾ ಈ ಒಂದು ಕೊರೋನಾ ಪ್ರಾರಂಭ ಆಯ್ತಲ್ಲ ಚೈನಾದಲ್ಲಿ, ಅಲ್ಲೇ ಪ್ರಾರಂಭ ಆಗಿರೋದೇ ನಮಗೆ ಡೌಟು. ಅದೇ ದೇಶದಲ್ಲೇ ಪ್ರಾರಂಭ ಆಗಿರೋದು ಡೌಟು. ಮಾಧ್ಯಮದಲ್ಲಿ ಓದಿರೋ ಪ್ರಕಾರ ಅಲ್ಲಿ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, ಕ್ಯೂ ನಿಂತ್ಕೊಂಡ್ರು ಬೆಡ್ ಸಿಗ್ತಾ ಇಲ್ಲ ಅಂತ ಸುದ್ದಿ ನನಗೆ ಬಂದಿರೋವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮೀಟಿಂಗ್ ಮಾಡಿ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಹೆಲ್ತ್ ಅನ್ನೋದು ರಾಜ್ಯ ಸರ್ಕಾರದ ಒಂದು ವ್ಯಾಪ್ತಿ ಒಳಗಡೆ ಬರುವಂಥದ್ದು. ಆದ್ದರಿಂದ ರಾಜ್ಯ ಸರ್ಕಾರನೂ ಕೂಡ ಕೂಡಲೇ ಇದಕ್ಕೆ ಬೇಕಾದಂಥ ಆಸ್ಪತ್ರೆ ಸೌಕರ್ಯಗಳನ್ನು, ಇಂಪಾರ್ಟೆಂಟು ಲಂಗ್ಸ್ಗೆ ಸಂಬಂಧಪಟ್ಟಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಲಂಗ್ಸ್ ಮೀನ್ಸ್ ICUs ಬೇಕು, ICU ಮತ್ತು ಆಕ್ಸಿಜನ್ ಬೇಕು, ಅದು ಇಂಪಾರ್ಟೆಂಟು. ಅದಕ್ಕೆ ಆಕ್ಸಿಜನ್ ಲಭ್ಯತೆಗಳು ಯಾವಾಗ ನಾವು ಕೋವಿಡ್ ಟೈಮಲ್ಲಿ ಮಾಡಿದ್ದೀರಿ, ಎಲ್ಲ ಯೂನಿಟ್ಗಳೆಲ್ಲ ಮಾಡಿದ್ದೀರಿ, ಅದು ಸರಿಯಾಗಿದೆಯಾ ಅನ್ನೋದು ಚೆಕ್ ಮಾಡಬೇಕೀಗ. ಆ ಯೂನಿಟ್ಗಳೆಲ್ಲ ಸರಿಯಾಗಿದೆಯಾ, ಆಕ್ಸಿಜನ್ ತಯಾರಾಗ್ತಾ ಇದೆಯಾ, ಏನಿದೆ ಅಂತ ಅದನ್ನು ತಯಾರು ಮಾಡ್ಕೊಳ್ಳೋದು ಇಟ್ಕೊಳೋದು ಒಳ್ಳೆಯದು ಅನ್ನೋದು ನನ್ನ ಸಲಹೆ. ಮತ್ತು ಆಕ್ಸಿಜನ್ ಬೆಡ್ಸೂ ಕೂಡ ಎಲ್ಲ ಕಡೆನೂ ಜಾಸ್ತಿ ಮಾಡಬೇಕು. ಎಲ್ಲ ಡಿಸ್ಟಿಕ್ಕು ತಾಲೂಕು ಕೇಂದ್ರಗಳಲ್ಲಿ ಮಾಡಬೇಕು. ಇದು ಮಕ್ಕಳಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲ, ಮಕ್ಕಳಿಗೂ ಬರ್ತಾ ಇದೆ, 60 ವರ್ಷ ವಯಸ್ಸಾಗಿರೋರು ಮೇಲ್ಪಟ್ಟವ್ರಿಗೂ ಬರ್ತಾ ಇದೆ. ಯಾವುದು ಲಂಗ್ಸ್ ವೀಕ್ ಇರುತ್ತೆ ಇದು ಇಮಿಡಿಯೇಟಾಗಿ ಅಟ್ಯಾಕ್ ಆಗ್ತೈತೆ. ಆದರೆ ನಮ್ಮ ಎಚ್ಚರಿಕೆಯಿಂದ ನಾವಿರಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ನಾನು ಸರ್ಕಾರಕ್ಕೆ ಯುದ್ಧಕಾಲೆ ಶಸ್ತ್ರಾಭ್ಯಾಸ ಬಿಡೋ ಅಭ್ಯಾಸಗಳನ್ನು ನಾವು ಬಿಡಬೇಕು. ನಾವು 21ನೇ ಶತಮಾನದಲ್ಲಿದ್ದೀರಿ. ಹಿಂದೆ ಎಲ್ಲ ಇವೆಲ್ಲ ನಡೀತಾ ಇತ್ತು. ಯುದ್ಧ ಬಂದಾಗ ಕತ್ತಿ ಎತ್ಕೊಂಡು ಹೋಗೋ ಕಾಲ. ಈಗಲ್ಲ, ಈಗ ಪ್ರಿಪೇರ್ ಆಗಬೇಕು, ಅಧಿಕಾರಿಗಳಿಗೆ ಎಚ್ಚರ ಕೊಡಬೇಕು, ಮೀಟಿಂಗ್ಸ್ ಮಾಡಬೇಕು. ಈಗ ನಾನು ಹೇಳ್ದಲ್ಲ, ಆಕ್ಸಿಜನ್ ಎಲ್ಲೆಲ್ಲಿ ಪ್ಲ್ಯಾಂಟ್ಸ್ ಯೂನಿಟ್ ಇದೆ, ನಾವು ಅವಾಗ ಹಿಂದೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿತ್ತು, ಮಾಡಿದ್ರಿ, ಎಲ್ಲ ರನ್ ಆಗ್ತಾ ಇದೆಯಾ, ಮಿಸ್ಟೇಕ್ಸ್ ಏನಿದೆ ಇವೆಲ್ಲವನ್ನು ಕೂಡ ಚೆಕ್ ಮಾಡಬೇಕಾದ್ರೆ ನೀವು ಟಾಸ್ಕ್ ಫೋರ್ಸ್ ಮಾಡೋದು. ಈಗ ದುಡ್ಡು ಏನು ಖರ್ಚಾಗ್ತೈತೆ, ಓಕೆ, ಆರೋಗ್ಯ ಸಚಿವರು ಹೇಳಿದ್ರು ಅವಶ್ಯಕತೆ ಇಲ್ಲ ಅಂತ ಆಯಿತು. ಅದರಿಂದ ನಿಮ್ಗೆ ಪ್ರಾಬ್ಲಮ್ ಏನಾಗ್ತೈತೆ, ಲಾಸ್ ಏನಾಗ್ತೈತೆ ಗೌರ್ಮೆಂಟಿಗೆ? ವಾಟ್ ಈಸ್ ದ ಲಾಸ್? ಆರಾಮ್ಸೆ ಓಸಿ ಹೊಡ್ಕೊಂಡು ಎಲ್ಲ ಕೂತಿದ್ದಾರೆ ಅಧಿಕಾರಿಗಳು, ಆರಾಮ್ಸೆ ಕೂತಿದ್ದಾರೆ. ಸ್ವಲ್ಪ ಕೆಲಸ ಹಚ್ಚಿ ಅವ್ರಿಗೆ, ಟಾಸ್ಕ್ ಫೋರ್ಸ್ ಮಾಡಿ ಎಲ್ಲ ಕಡೆ ಹೋಗಿ ಡಿಸ್ಟ್ರಿಕ್ಟ್ ಕೇಂದ್ರದಲ್ಲಿ ಹೋಗಿ ಚೆಕ್ ಮಾಡಲಿ, ಅವರು ತಾಲೂಕು ಕೇಂದ್ರಗಳಲ್ಲಿ ಚೆಕ್ ಮಾಡಲಿ, ರಿಪೋರ್ಟ್ ತೊಗೊಳ್ಳಿ. ಒಂದು ರಿಪೋರ್ಟ್ ಏನು ಲೆಕ್ಕ, ಏನು ಲೆಕ್ಕಪ್ಪ ಇದು, ಆಡಿಟ್ ಮಾಡಲಿ, ಎಲ್ಲ ಆಡಿಟ್ ಮಾಡಲಿ. ಎಷ್ಟು ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದೆ, ಯಾವ್ಯಾವ್ದು ವರ್ಕ್ ಆಗ್ತಾ ಇದೆ, ವರ್ಕ್ ಆಗಲಿಲ್ಲ ಅಂದರೆ ಅದಕ್ಕೆ ರಿಪೇರಿಗೆ ಎಷ್ಟು ದುಡ್ಡು ಬೇಕಾಗ್ತೈತೆ, ಹಣನ ಯಾರು ಕೊಡ್ತಾರೆ, ಅವೆಲ್ಲ ಇವಾಗೇ ಚರ್ಚೆ ಆಡಬೇಕು. ಪೂರ್ವ ಸಿದ್ಧತೆ ಆಗಿ ಅಕಸ್ಮಾತ್ ಈ ವೈರಸ್ ಏನು ಉಪಯೋಗ ಆಗಲಿಲ್ಲ ಅಂದರೆ ನಮಗೇನು ಲಾಸ್ ಆಗಲ್ಲ, ಅಲ್ಲಿರೋ ಬೇರೆ ಪೇಷಂಟ್ಗಳಿಗೂ ಹೆಲ್ಪ್ ಆಗ್ತದೆ ಇದರಿಂದ. ನಾನು ಕೆಲವು ಕಡೆ ಹೋದಾಗ ಬಾಣಂತಿಯರ ಸಾವಿಗೆ ಇದೂ ಒಂದು ಕಾರಣ ಅಂತ ಹೇಳಿದ್ರು. ನಾನು ಬಳ್ಳಾರಿಗೆ ಹೋದಾಗ ಕರೆಂಟ್ ಹೋಗಿತ್ತು ಅಂತ ಹೇಳಿದ್ರು ನನ್ನ ಹತ್ರ. ಬಳ್ಳಾರಿಗೆ ಹೋದಾಗ ಕರೆಂಟ್ ಇರಲಿಲ್ಲ, ಆಕ್ಸಿಜನ್ ಪ್ಲ್ಯಾಂಟ್ ಯಾರೋ ಟೆಂಡರ್ ಕರೆದು ಯಾರೋ ಟೆಂಡರ್ನ ಅಪ್ರೂವ್ ಮಾಡಿದೆ, ಅದೂ ಪ್ರಾಬ್ಲಮ್ ಆಯಿತು ಅಂತಲೂ ಹೇಳಿದ್ರು. ಅಟ್ಲೀಸ್ಟ್ ಬೇರೆಗಾದರೂ ಹೆಲ್ಪ್ ಆಗ್ತದೆ, ಲಾಸ್ ಏನಿಲ್ಲ. ನೀವು ಟಾಸ್ಕ್ ಫೋರ್ಸ್ ಮಾಡಿ ಆಡಿಟ್ ಮಾಡಿಸೋದು ಒಳ್ಳೆಯದು. ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ನೀವು ಆಡಿಟ್ ಮಾಡಿಸುವಂಥದ್ದು, ಮತ್ತು ಎಷ್ಟು ಆಕ್ಸಿಜನ್ ಬೆಡ್ಗಳು ಕರ್ನಾಟಕದಲ್ಲಿ ಲಭ್ಯ ಇದೆ, ಅಷ್ಟು ಸುಸ್ಥಿತಿಯಲ್ಲಿದೆ, ಮತ್ತು ಫೇಲ್ಯೂರ್ ಎಷ್ಟಾಗಿದೆ, ಆ ಫೇಲ್ಯೂರ್ ಆಗಿರೋದನ್ನ ಸರ್ ಮಾಡೋಕ್ಕೆ ಎಷ್ಟು ಹಣ ಬೇಕಾಗ್ತದೆ, ಇಷ್ಟನ್ನು ತೊಗೊಂಡು ಮುಖ್ಯಮಂತ್ರಿಗಳ ಹತ್ರ ಅಷ್ಟು ಸ್ಯಾಂಕ್ಷನ್ ಮಾಡ್ಕೊಬೇಕಲ್ಲ ದುಡ್ಡು. ಯಾಕಂದರೆ ಈಗ ದುಡ್ಡಿಲ್ಲ, ಸರ್ಕಾರದಲ್ಲಿ ಪಾಪರ ಹೊಟ್ಟಿದ್ದಾರೆ, ದುಡ್ಡಿಲ್ಲ, ಹಣ ಇಲ್ಲ. ಬೇರೆ ಬ್ಯಾಂಕಿಗೆ ಯಾವ್ದಾರ ಒಂದು ಬ್ಯಾಂಕಿಗೆ ಅಪ್ಲೈ ಮಾಡಬೇಕು, ಯಾವುದಾದ್ರೂ ಬ್ಯಾಂಕಲ್ಲಿ
ICICI ಬ್ಯಾಂಕಲ್ಲೋ ಯಾವ ಬ್ಯಾಂಕಲ್ಲೋ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಬೇಕು, ಅದನ್ನು ಇಟ್ಕೊಬೇಕು. ಈಗ ನಿರ್ಮಾಣ ಆಗಿಲ್ಲ, ಮುಗ್ದೋಗಿದೆ. ಇನ್ನೇನೈತೆ ಹೇಳಿದ್ನಲ್ಲ, ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಲೆಕ್ಕ ಕೊಟ್ಟನಲ್ಲ ಬಡ್ಜೆಟಲ್ಲಿ. ಯಾಕೆ ಅಂತಂದರೆ ಹಣ ಬಿಡುಗಡೆ ಮಾಡಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ.